ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಸ್ವಲ್ಪ ವ್ಲಾಗ್ ಸ್ಪೆಷಲ್ ಆಗಿರುತ್ತೆ ಮತ್ತು ಸ್ವಲ್ಪ ತುಂಬ ಲೇಟಾಗಿ ಕೂಡ ಬರ್ತಾ ಇದೆ. ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ನನಗೆ ವ್ಲಾಗ್ನ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಸೊ ಇವತ್ತು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಯಾಕೆ ಮೈಸೂರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಯಾಕೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ. ಓಕೆ, ಬನ್ನಿ ನನ್ನ ಜೊತೆ ನೀವು ಟ್ರಾವೆಲ್ ಮಾಡಿ. ವೆಲ್ಕಮ್ ಟು ಪೂರ್ವೀಸ್ ಎಸೆನ್ಸ್ ಫಾರ್ ಲೈಫ್. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ಮೈಸೂರು ರೋಡಲ್ಲಿ ಈವ್ನಿಂಗ್ ಟೈಮಲ್ಲಿ ಲಾಂಗ್ ಡ್ರೈವ್ ಹೋಗೋ ಮಜಾನೇ ಬೇರೆ, ಏನಂತೀರ? ನನಗಂತೂ ಮೈಸೂರು ರೋಡಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ಪೆಷಲಿ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಯಾವ ಎ ಸಿನೂ ಬೇಡ, ಏನೂ ಬೇಡ ಅಂತ ಹೇಳ್ಬಿಟ್ಟು ಸೊ ಎಲ್ಲ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ಟು ಆರಾಮಾಗಿ ಓಪನ್ ಏರಲ್ಲಿ ಹೋಗೋಣ ಅಂದ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಟ್ರಾವೆಲ್ ಮಾಡ್ತಾ ಮಾಡ್ತಾ ನನ್ನ ಮಗಳಿಗೆ ಹಶ್ವಾಗೋಯ್ತು. ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಶ್ರೀಶೈಲಂ ಅಂತ ಇದೆಯಲ್ಲ ಮೈಸೂರು ರೋಡಲ್ಲಿ, ಅಲ್ಲಿಗೆ ಸ್ನ್ಯಾಕ್ಸಿಗೆ ಅಂತೇಳಿ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲ ಮೆನು ಚೆಕ್ ಮಾಡಿದ್ಲು. ಕೊನೆಗೆ ತೊಗೊಂಡಿದ್ದು ಮತ್ತೆ ಅದೇ ಸೇಮ್ ಓಲ್ಡ್ ಪಾನಿಪುರಿ. ಅವಳಿಗೆ ಪಾನಿಪುರಿ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಓಕೆ ಸರಿ ಅಂತೇಳಿ ನಾನು ಅಲೋ ಮಾಡಿದೆ. ಅಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಬೇಡ ಅಂತಂದರೆ ಅವ್ರು ಆಫರ್ ಮಾಡಿದ್ರು, ಪಾಪ ಬೇಡ ಅಂತಂದೆ. ಆಮೇಲೆ ಇವಳು ಮತ್ತೆ ವಾಪಸ್ ಅದೇ ಪಾನಿಪುರಿಗೆ ಸ್ಟಿಕ್ ಅನ್ನೋದ್ಲು. ಸರಿ ನಾವು ಆರ್ಡ್ರ್ ಮಾಡ್ದಂಗೆ ಅವಳು ಪಾನಿಪುರಿನೂ ಬಂತು. ಅವಳಿಗೆ ಪಾನಿಪುರಿ ಆ್ಯಂಡ್ ಪಾವ್ ಭಾಜಿ ಮತ್ತು ಸಮೋಸ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ಒಂದು ಸ್ನ್ಯಾಕ್ಸ್ ಬ್ರೇಕ್ ಅಂಥೇಳಿ ತಗೊಂಡು ಆರ್ಡ್ರ್ ಮಾಡಿರುವಂಥ ಎಲ್ಲ ಸ್ನ್ಯಾಕ್ಸ್ನ ತಿಂದು ಮುಗಿಸಿ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಒಂದು ಬ್ರೇಕ್ ತೊಗೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ. ಹಾಗೆ ಇವಾಗ ನೆಕ್ಸ್ಟು ಮೈಸೂರು ಕಡೆ ಪ್ರಯಾಣ. ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆವಾಗಲೇ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿಲ್ವಲ್ಲ. ಸೊ ನನ್ನ ಮಗಳದ್ದು ಡಿಮ್ಯಾಂಡ್ ಏನಪ್ಪ ಅಂತಂದರೆ, ನಾನು ಮೈಸೂರಲ್ಲಿ ಲೈಟಿಂಗ್ಸ್ ನೋಡಿಲ್ಲ, ಪ್ಯಾಲೇಸ್ ಲೈಟಿಂಗ್ಸ್ ನೋಡಿಲ್ಲ ಅಂತೇಳಿ ಹಠ ಮಾಡ್ತಾಯಿದ್ಲು. ಸರಿ ಆಯಿತು ಅಂತೇಳ್ಬಿಟ್ಟು ಕೊನೆಗೂ ಅವಳು ಇಷ್ಟಪಟ್ಟಾಗೆ ಪ್ಯಾಲೇಸ್ ಲೈಟಿಂಗ್ಸ್ ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದ್ವಿ. ಸ್ವಲ್ಪ ವೀಕೆಂಡ್ಸ್ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು. ಲಕ್ಕಿಲಿ ಇವತ್ತು ಆನ್ ಟೈಮ್ ಬಂದಿದ್ದೀವಿ. ಸೊ ಲೈಟಿಂಗ್ಸು ಕಾಣಿಸ್ತು ನಮಗೆ. ಬಟ್ ನೋಡಿ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನೀವು ಲೈಟಿಂಗ್ಸ್ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಇನ್ನೊಂದು 2 to 3 ಸೆಕೆಂಡ್ಸಿಗೆ ನಮಗೆ ಪ್ಯಾಲೇಸ್ ಲೈಟಿಂಗ್ಸ್ ಆಫ್ ಆಗಿ ಹೋಗುತ್ತೆ. ಸೊ ಆವಾಗ ತುಂಬಾ ಡಿಸಪಾಯಿಂಟ್ ಆಗೋಯಿತು. ಸೊ ಎಷ್ಟು ಹ್ಯೂಜ್ ಡಿಫ್ರೆನ್ಸ್ ಅನಿಸುತ್ತೆ ಅಂತಂದರೆ, ನನಗೆ ಆ ವಿಡಿಯೋದಲ್ಲಿ ಆವಾಗಲೇ ನಾನು ಫಸ್ಟ್ ಟೈಮ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಇವಾಗ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಒಳಗಡೆ ಪ್ಯಾಲೇಸ್ ಲೈಟಿಂಗ್ ಆಫ್ ಆಗೋಗಿದೆ. ಸೊ ಫ್ರಂಟಲ್ಲಿ ಮಾತ್ರ ಲೈಟಿಂಗ್ ಇರುತ್ತೆ. ಆ ಒಳಗಡೆ ಲೈಟಿಂಗ್ ನೋಡೋಕ್ಕೇ ತುಂಬ ಜನ ಬರ್ತಾರೆ. ನಿಜವಾಗ್ಲೂ ಲೈಟಿಂಗಲ್ಲಿ ಪ್ಯಾಲೇಸ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ವಿಡಿಯೋಕ್ಕಿಂತ ಲೈವ್ ಆಗಿ ನೋಡಿ ಆ ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅಂತ ನನಗನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಪ್ಯಾಲೇಸ್ಗೆ ಲೈಟಿಂಗ್ಸ್ನ ನೋಡಿದ್ದು. ಲಾಸ್ಟ್ 2 to 3 ಟೈಮ್ಸ್ ಮೈಸೂರು ಹೋದಾಗ ಮಿಸ್ ಆಗೋಗಿತ್ತು. ಹಾಗೆ ಅಲ್ಲಿ ಪ್ಯಾಲೇಸ್ ಮುಂದೆ ಅದು ಇದು ಚಿಕ್ಕ ಪುಟ್ಟ ಶಾಪಿಂಗ್ಸು, ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ವಸ್ತುಗಳೆಲ್ಲ ಇತ್ತು. ಇನ್ನು ಮಕ್ಕಳು ಕೇಳ್ತೀರಾ, ಬೇಡಲ್ಲ ಸರಿ ಅಂತೇಳ್ಬಿಟ್ಟು ಇವಳು ನನ್ನ ಮಗಳು ಏನೋ ಹಠ ಮಾಡ್ತಾಯಿದ್ಲು ಅಂತೇಳ್ಬಿಟ್ಟು ಒಂದು ಬಾಲ್ ಏನೋ ತೊಗೊಂಡ್ಲು. ಅದಾದಮೇಲೆ ಇಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಅಂಗಡಿ. ಇಲ್ಲಿ ಕೂಡ ಅಷ್ಟೇ ಸ್ಯಾಂಡಲ್ವುಡ್ದೆ ಅಂತ ಅವ್ರು ಹೇಳ್ತಾಯಿದ್ರು. ಬಟ್ ಅದು ಎಷ್ಟು ಮಟ್ಟಿಗೆ ಸುಳ್ಳು ನಿಜ ನನಗೆ ಗೊತ್ತಿಲ್ಲ. ಬಟ್ ಸೆಂಟೆಡ್ ಅಂತ ನನಗನ್ನಿಸ್ತು. ತುಂಬಾ ಸ್ಮೆಲ್ ಬರ್ತಾಯಿತ್ತು. ಅದಾದಮೇಲೆ ಇಲ್ಲಿ ನಾನೇನು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ನನ್ನ ಮಗಳು ಒಂದು ಕೀ ಚೈನ್ ಏನೋ ಬೇಕು ಅಂತ ಹೇಳ್ತಾಯಿದ್ಲು. ಸರಿ ಅಂತೇಳ್ಬಿಟ್ಟು, ಇನ್ನು ಎಲ್ಲದಕ್ಕೂ ನೋ ಅಂತ ಹೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಓಕೆ ಅಂತೇಳಿ ಅವಳಿಗೆ ಒಂದು ಕೀ ಚೈನ್ ತೆಗೆದುಕೊಟ್ಟೆ. ಅದಾದಮೇಲೆ ಮತ್ತೆ ಸುಮ್ಮನೆ ಅಲ್ಲೇ ಪ್ಯಾಲೇಸ್ ಮುಂದೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು, ಇನ್ನೊಂದೇನು ಹೇಳಬೇಕಾದ್ರೆ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ತುಂಬ ಚಳಿನೂ ಇರಲಿಲ್ಲ, ತಣ್ಣ ಗಾಳಿ ಬೀಸ್ತಾ ಇತ್ತು. ಸೊ ಅಲ್ಲೇ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು ಸ್ಪೆಂಡ್ ಮಾಡಿಕೊಂಡು, ಹಾಗೆ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ನಾವು ಮೈಸೂರು ಪ್ಯಾಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಸಿಗುವಂಥ ಚುರ್ಮುರಿ ತಿಂದಿಲ್ಲ ಅಂತಂದರೆ ಏನಲ್ವಾ. ಹಾಗಾಗಿ ಪ್ಯಾಲೇಸ್ ಮುಂದೆ ಸಿಗುವಂಥ ಚುರ್ಮುರಿ ತೊಗೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇನ್ನು ಫೋಟೋ ಸೆಷನ್ ಅಂತೂ ಇದ್ದೇ ಇರುತ್ತೆ. ಸೊ ನನ್ನ ಮಗಳದ್ದು ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ತಗೊಂಡು ಅಲ್ಲಿಂದ ಇನ್ನೇನು ಹೊರಡಬೇಕು. ನನ್ನ ಮಗಳಿಗೆ ಪ್ಯಾಲೇಸ್ ಮೇಲಿರೋ ವ್ಯಾಮೋಹ ಸ್ವಲ್ಪನೂ ಕಡಿಮೆ ಆಗಿರಲಿಲ್ಲ. ಇಲ್ಲೇ ಸ್ವಲ್ಪ ತಿರೋಣ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಕೊನೆಗೆ ಹಾಗೂ ಹೀಗೂ ಏನೋ ಹೇಳಿ ಕನ್ವಿನ್ಸ್ ಮಾಡಿ
ಅಲ್ಲಿಂದ ಹೊರಟಿದ್ದಾಯಿತು. ಅವಳಿಗೆ ಪ್ಯಾಲೇಸ್ ಒಳಗಡೆ ಹೋಗ್ಬಿಟ್ಟು ಏನಿದೆ ಅಂತ ನೋಡಬೇಕಾಗಿತ್ತು. ಸೊ ಅದಕ್ಕೆ ಇಷ್ಟೊತ್ತಲ್ಲಿ ಅಲೌ ಮಾಡಲಪ್ಪ ಅಂತೇಳಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಹೊರಟ್ವಿ. ಪ್ಯಾಲೇಸ್ ಮಾತ್ರ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಮೇ ಬಿ ಇದಕ್ಕೆ ಅನಿಸುತ್ತೆ ವೀಕೆಂಡಲ್ಲಿ ಅಷ್ಟೊಂದು ಕ್ರೌಡ್ ಇರುತ್ತೆ. ನಾನು ಫಸ್ಟ್ ಟೈಮ್ ನೋಡಿದ್ದು, ಆವಾಗಲೇ ಹೇಳ್ದಂಗೆ. ನಾನು ಏನೋ ಓಕೆ ಲೈಟಿಂಗ್ಸ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ. ಅಲ್ಲಿಂದ ನೆಕ್ಸ್ಟು ಮೊದಲೇ ಹೇಳ್ದಂಗೆ ಇದು ಅನ್‌ಪ್ಲ್ಯಾನ್ಡು. ನಾವೇನು ಬುಕ್ಕಿಂಗ್ಸ್ ಎಲ್ಲ ಏನೂ ಮಾಡಿರಲಿಲ್ಲ. ನೆಕ್ಸ್ಟು ರೂಮ್ಸ್ನ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಮೈಸೂರಲ್ಲಿ ಪ್ಯಾಲೇಸ್ ಸರೌಂಡಿಂಗ್ಸ್ ರೂಮ್ಸ್ನೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಲಕ್ಕಿಲಿ ನಮಗೆ ಒಂದು ಯಾವುದೋ ರೂಮು ಸಿಕ್ತು. ಯಾವುದು ಅಂತ ಮುಂದೆ ಹೇಳ್ತೀನಿ. ಇಲ್ಲಿ ನನ್ನ ಮಗಳು ಇದ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಅದಾದಮೇಲೆ ನಾವು ರೂಮ್ಗೆ ಇವಾಗ ನೋಡೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನೆಕ್ಸ್ಟು ರೂಮ್ನ ನೋಡಿಬಿಟ್ಟು ಇಷ್ಟ ಆದರೆ ರೂಮ್ ಬುಕ್ ಮಾಡೋಣ, ಇಲ್ಲಾಂದರೆ ಬೇರೆ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಫಸ್ಟ್ ಒಂದು ನೋಡಿದ್ವಿ, ಅದೇನೋ ಇಷ್ಟ ಆಗಲಿಲ್ಲ. ಆಮೇಲೆ ಈ ಹೋಟೆಲ್ಗೆ ಬಂದ್ವಿ. ಇದು ಓಕೆ ಅನ್ನಿಸ್ತು. ನೆಕ್ಸ್ಟ್ ಬುಕ್ ಮಾಡಿಕೊಂಡು ಇವಾಗ ಚೆಕ್-ಇನ್ ಆಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಫೈನಲಿ ರೂಮ್ಗೆ ಬಂದು ರೀಚ್ ಆದ್ವಿ. ಜಸ್ಟ್ ಒನ್ ನೈಟ್ಗೋಸ್ಕರ ನಾವಿಲ್ಲಿ ಸ್ಟೇ ಮಾಡ್ತಾ ಇದ್ದು. ಬೆಳಗ್ಗೆ ಇಲ್ಲಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಾವು ಯಾವುದೇ ರೀತಿಯಾದ ಬುಕ್ಕಿಂಗ್ಸ್ನ ತೊಗೊಂಡಿರಲಿಲ್ಲ. ಯಾವುದು ಸಿಗುತ್ತೆ ಅದು ಅಂಥೇಳಿ ಇಟ್ಸ್ ವಾಸ್ ಟೋಟಲಿ ಅನ್ಪ್ಲ್ಯಾನ್ಡ್ ಅಗೇನ್. ಹಾಗಾಗಿ ಯಾವ್ದು ಸಿಗುತ್ತೆ ಅದರಲ್ಲಿ ಇದ್ದರೆ ಆಯಿತು ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಲಕ್ಕಿಲಿ ಓಕೆ, ತುಂಬ ಕಂಫರ್ಟಬಲ್ ಆಗಿರೋದೇ ಸಿಕ್ಕಿದೆ. ಕ್ವಿಕ್ಕಾಗಿ ಒಂದು ರೂಮ್ ತೋರಿಸ್ಬಿಡ್ತೀನಿ. ಇಟ್ಸ್ ಅ ಸಿಂಪಲ್ ರೂಮ್. ಈ ಥರ ಎಂಟ್ರಿ ಇದೆ. ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟಲ್ಲಿ ವಾಶ್ರೂಮ್, ಹಾಯ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿದೆ. ಸಪ್ರೇಟಾಗಿ ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಇದೆ. ಸೊ ಈ ರೀತಿಯಾಗಿ ಸಪ್ರೇಷನ್ ಇರೋದ್ರಿಂದ ನೋ ಪ್ರಾಬ್ಲಮ್. ಇದು ಕೆಲವೊಂದು ಕಡೆ ತುಂಬ ಜಸ್ಟ್ ಸ್ಕ್ರೀನ್ ಹಾಕಿರ್ತಾರೆ, ಬಟ್ ಇಲ್ಲಿ ಗ್ಲಾಸ್ ಇರೋದ್ರಿಂದ ಚೆನ್ನಾಗಿದೆ. ಸೊ ಹಿಂಗೆ ಎಂಟ್ರಿ ಆದರೆ ಆಲ್ರೆಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಟೈರ್ಡ್ ಆಗಿಬಿಟ್ಟಿದೆ. ಇಲ್ಲಿ ಒಂದು ಮಾಮೂಲಿ ಸಿಂಪಲ್ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ, ಲಗೇಜಸ್ ಪ್ಲೇಸ್ ಮಾಡಲಿಕ್ಕೆ ಇನಫ್ ಸ್ಪೇಸ್. ಹಾಗೆ ಒಂದು ಲಾಕರ್ ಫೆಸಿಲಿಟಿ ಕೂಡ ಇದೆ. ಅದಾದಮೇಲೆ ಒಂದು ಸಿಂಪಲ್ ಕ್ವೀನ್ ಸೈಜ್ ಬೆಡ್. ಇಷ್ಟೇ ಸಿಂಪಲ್ ಆಗಿದೆ ರೂಮು. ಮಗ, ಹೌ ಇಸ್ ದ ರೂಮ್? ಆರ್ ಯು ಟಯರ್ಡ್? ಟಯರ್ಡ್? ಓಕೆ. ಸೊ ಓವರ್ ಆಲ್ ಲುಕ್ಕು ಈ ಥರ ಇದೆ ರೂಮ್ದು. ಇಲ್ಲಿ ಒಂದು ಮೈಸೂರು ಮಹಾರಾಜರದ್ದು ಫೋಟೋ ಕೂಡ ಇದೆ. ಅದು ಲ್ಯಾಂಪ್ ಶೇಡಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೊತೀನಿ. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಬೇಸಿಕ್ ಕೆಟಲ್, ಕಾಫಿ, ಟೀ, ವಾಟರ್ ಬಾಟಲ್ಸ್. ಕಾಫಿ ಟೀ ಇನ್ ದ ಸೆನ್ಸ್ ಕೆಟಲ್ ಇದೆ, ನಾವು ಬೇಕಿದ್ರೆ ಪ್ರಿಪೇರ್ ಮಾಡ್ಕೋಬೋದು. ಸೊ ಈ ಥರ ಇದೆ ರೂಮು. ಇದ್ರದ್ದು ಡೀಟೇಲ್ಸ್ ಎಲ್ಲ ಬೇಕಂದರೆ ಬೆಳಗ್ಗೆ ಹೇಳ್ತೀನಿ. ಓಕೆ, ಇವಾಗ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಬೇಕು. ಬಾಯ್. ನೆಕ್ಸ್ಟು ಮಾರ್ನಿಂಗ್ ಸಿಗೋಣ. ಮಗಳು ಇಲ್ಲಿ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಕ್ಚುಲಿ ವಿಡಿಯೋನ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬೇಡ ಅಂದ್ಕೊಂಡು ಇವಾಗಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂರ್ವೀಸ್ ಎಸೆನ್ಸ್ ಫಾರ್ ಲೈಫ್. ಸೊ ಫೈನಲಿ ವಿ ರೀಚ್ ಟು ಮೈಸೂರು. ಮೈಸೂರಿಗೆ ಬಂದಿದ್ದಾಯಿತು, ರೂಮ್ ಟೂರು ಕೊಟ್ಟಿದ್ದಾಯಿತು. ಸೊ ಹೇಗಿದೆ ಅಂತ ನೋಡಿದ್ವಿ. ಇವಾಗ ವಿಷಯಕ್ಕೆ ಬಂದುಬಿಡ್ತೀನಿ. ಯಾಕೆ ಮತ್ತೆ ಮೈಸೂರಿಗೆ ಬಂದಿದ್ದೀವಿ ಅಂತಂದರೆ, ಸಡನ್ನಾಗಿ ನನ್ನ ಮಗಳಿಗೆ ಮೈಸೂರು ಪ್ಯಾಲೇಸ್ದು ಲೈಟಿಂಗ್ ನೋಡ್ಬೇಕಂತ ಆಸೆ ಆಗೋಗಿತ್ತು. ಆ್ಯಕ್ಚುಲಿ ಏನಂತಂದರೆ, ನಾವು ಲಾಸ್ಟ್ ಇಯರು
ದಸರಾ ಟೈಮಲ್ಲಿ ಮೈಸೂರಿಗೆ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿತ್ತು ಅಂತಂದರೆ ಅವತ್ತು ನಮ್ಮ ಬ್ಯಾಡ್ ಲಕ್ ಏನೋ ಪ್ಯಾಲೇಸ್ದು ಲೈಟಿಂಗ್ಸ್ ಇರಲಿಲ್ಲ, ಜಸ್ಟ್ ಮಿಸ್ ಆಗೋಯ್ತು. ಸೊ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಇಲ್ಲ ಲೈಟಿಂಗ್ಸ್ ನೋಡಲೇಬೇಕು ಅಂತೇಳಿ ಬಂದ್ವಿ. ನಮ್ಮ ಅದೃಷ್ಟಕ್ಕೆ ನಾವು ಬಂದು 5 ಮಿನಿಟ್ಸಿಗೆ ಲೈಟಿಂಗ್ಸ್ ಕ್ಲೋಸ್ ಆಗೋಯ್ತು. ಬಟ್ ಸಿಕ್ತು, 5 ಮಿನಿಟ್ಸ್ ಸಿಕ್ತು. ಸೊ ಅಷ್ಟಕ್ಕೆ ಖುಷಿ ಪಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ವಾಪಸ್ ಬಂದು ಇವಾಗ ಇಲ್ಲಿ ಪ್ಯಾಲೇಸ್ ನಿಯರ್ ಬೈ ಇರುವಂಥ ಒಂದು ಹೋಟೆಲಲ್ಲಿ ಸ್ಟೇ ಆಗಿದ್ದೀವಿ. ಹೋಟೆಲ್ ನೇಮ್ ಬಂದ್ಬಿಟ್ಟು ಮಯೂರ ಪ್ರೆಸಿಡೆನ್ಸಿ ಅಂತ. ಓಕೆ, 1 ಡೇಗೆ ಅಲ್ವಾ, 1 ನೈಟ್ಗೆ ಸ್ಟೇ ಮಾಡೋಕ್ಕೆ ಏನು ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇಲ್ಲಿದ್ದೀವಿ. ನೆಕ್ಸ್ಟ್ ಇವಾಗ ಬೆಳಗ್ಗೆ ಅರೌಂಡ್ 7 o'clock ಇಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಸೊ ನಾಳೆ ಬೆಳಗ್ಗೆ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಸ್ಟೇ ಟ್ಯೂನ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.